ನಾವೇನು ಅಂದ್ಕೊಳ್ತೀವಿ ಅಂದರೆ ಈ ಶಾಪ ಅನ್ನೋದು ಭೂಲೋಕದಲ್ಲಿರುವಂಥ ನಮ್ಮ ಮನುಷ್ಯರು ಮಾತ್ರ ಇದೆ ಅಂತ ಅಂದ್ಕೊಳ್ತೀವಿ. ಆದರೆ ಈ ಜಗತ್ ಒಡೆಯನಾದಂಥ ಮಹಾವಿಷ್ಣುವಿಗೆ ಶಾಪ ಇತ್ತು, ಶಾಪ ತಗಲಿತ್ತು. ಅವನಿಗೂ ಸಹಿತ ಶಾಪದಿಂದ ವಿಮುಕ್ತಿ ಇಲ್ಲ. ಅವನು ಅಂಥ ಜಗತ್ತಿಗೆ ಸೃಷ್ಟಿಕರ್ತ ಆಗಿದ್ರೂ ವಿಶ್ವರೂಪವನ್ನೇ ತೋರಿಸಿದಂಥ ಮಹಾವಿಷ್ಣುವಿಗೆ ಶಾಪ ಇತ್ತು, ತಟ್ಟು. ಯಾರಿಂದ ಹೇಗೆ ಅನ್ನೋದನ್ನ ಈ ಸ್ಟೋರಿ ನೋಡ್ಬೋದು. ಒಮ್ಮೆ ದೇವತೆಗಳಿಗೂ ಅಸುರರಿಗೂ ತುಂಬ ಘನಘೋರವಾದ ಯುದ್ಧ ಆಗ್ತಾ ಇರುತ್ತೆ. ಅವಾಗ ಅಸುರರು ಏನು ಮಾಡ್ತಾರೆ, ತಮ್ಮ ಗುರುಗಳಾದ ಶುಕ್ರಾಚಾರ್ಯರ ಹತ್ರ ಹೇಳ್ತಾರೆ. ಶುಕ್ರಾಚಾರ್ಯರು ಏನು ಮಾಡ್ತಾರೆ, ಈ ತುಂಬ ಘನಘೋರ ಯುದ್ಧ ಆಗ್ತಾ ಇದೆ, ದೇವತೆಗಳೆಲ್ಲ ಬಂದ್ಬಿಟ್ಟಿದ್ದಾರೆ ಅಸುರರಿಗೆ ಸಂಹಾರ ಮಾಡಿ ಎಲ್ಲ ನಾಶ ಮಾಡೋಕ್ಕೆ ಅಂದಾಗ ಶುಕ್ರಾಚಾರ್ಯರು ಮಹಾಶಿವನ ಹತ್ರ ಹೋಗ್ತಾರೆ. ನಮಗೆ ಸಂಜೀವಿನಿ ಮಂತ್ರ ಹೇಳ್ಕೊಡಿ, ನಮ್ಮ ಶಿಷ್ಯಂದಿರು ಅಸುರರಿಗೆಲ್ಲ ಹೇಳಿ ಅವ್ರಿಗೆ ಒಂದು ಜೀವ ಭಿಕ್ಷೆಯನ್ನು ಕೊಡ್ತೀವಿ ಅಂತ. ಆದರೆ ಶಿವ ಅದಕ್ಕೆ ಒಪ್ಪೋದೇ ಇಲ್ಲ. ಆವಾಗ ಏನಾಗ್ಬಿಡುತ್ತೆ, ತನ್ನ ತಂದೆ ಭೃಗುಮುನಿ ಅಂತ ಇರ್ತಾರೆ, ಅವ್ರ ಹತ್ರ ಅವ್ರ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಈ ರಾಕ್ಷಸರನ್ನೆಲ್ಲ ಇಮಿಡಿಯೇಟಾಗಿ ಅಲ್ಲಿ ಶಿಫ್ಟ್ ಮಾಡಿಬಿಡ್ತಾರೆ. ಆಗ ಭೃಗುಮುನಿ ಮತ್ತು ಶುಕ್ರಾಚಾರ್ಯರು ಇಲ್ಲದೆ ಇರೋ ಸಮಯದಲ್ಲಿ ಇಂದ್ರ ಹೋಗ್ತಾನೆ, ದೇವತೆಗಳ ಜೊತೆ ಇಂದ್ರ ಆಶ್ರಮಕ್ಕೆ ಹೋಗ್ತಾನೆ. ಭೃಗುಮುನಿಗಳ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಭೃಗುಮುನಿನೂ ಇರಲ್ಲ, ಶುಕ್ರಾಚಾರ್ಯರು ಇರಲ್ಲ. ಅವ್ರಿಗೆ ತಾಯಿ ಇರ್ತಾಳೆ. ಯಾರು? ಶುಕ್ರಾಚಾರ್ಯರ ತಾಯಿ, ಅಂದರೆ ಭೃಗುಮುನಿಯ ಮಡದಿ. ಅವಳ ಹೆಸರು ಕಾವ್ಯ ಮಾತಾ ಅಂತ. ಅವಳಿಗೆ ಒಪ್ಪಿಸ್ಬಿಟ್ಟು ಹೋಗಿರ್ತಾರೆ. ಏನಂತ, ಈ ಹಸುರನ್ನೆಲ್ಲ ನೋಡ್ಕೊಳ್ತಾ ಇರೋ, ನಾನು ಬೇಗ ಬರ್ತೀವಿ, ಅವರ ಇರುತ್ತಲ್ಲ ಯೋಗ ಅದು ಇದು ಎಲ್ಲ ಇರುತ್ತಲ್ಲ, ತೀರ್ಥಯಾತ್ರೆ ಅಂತ ಹೋಗಿರ್ತಾರೆ. ಕಾವ್ಯ ಮಾತಾ ಅಂದರೆ ಆಕೆ ಯೋಗ ಶಕ್ತಿ ಜಾಸ್ತಿ ಇರುತ್ತೆ, ಆಕೆಗೂ ಸ್ವಲ್ಪ ಎಲ್ಲ ದೈವಿ ಶಕ್ತಿ ಗುಣಗಳು ಎಲ್ಲ ಇರುತ್ತೆ. ಮತ್ತು ಆಕೆ ತುಂಬ ಪತಿವ್ರತೆ, ಮಹರ್ಷಿಯ ಪತ್ನಿ ಅಲ್ವಾ, ಎಲ್ಲ ಆಕೆ ಸ್ಟ್ರಾಂಗ್ ಆಗಿರ್ತಾಳೆ. ಅವಳೇನು ಮಾಡ್ತಾಳೆ, ಆಯಿತು ನೀವು ಹೋಗಿ ಬನ್ನಿ, ನಾನು ಈ ಹಸುರನ್ನ ಸಂರಕ್ಷಿಸ್ತೀನಿ ಅಂಥೇಳಿ ಪ್ರಮಾಣ ಮಾಡಿ ಕಳಿಸ್ತಾಳೆ. ಆವಾಗ ದೇವತೆಗಳು ಏನು ಮಾಡ್ತಾರೆ, ಇಂದ್ರನ ಮುಂದಾಳತ್ವದಲ್ಲಿ ಬರ್ತಾರೆ ಯುದ್ಧಕ್ಕೆ. ಬಂದಾಗ ಏನು ಮಾಡಿಬಿಡ್ತಾಳೆ ಕಾವ್ಯ ಮಾತಾ, ಈ ಹಸುರನ್ನ ಸಂರಕ್ಷಣೆ ಮಾಡ್ತೀನಿ ಅಂತ ಮಾತು ತಗೊಂಡ್ಮೇಲೆ ಆಕೆ ಮಾಡಬೇಕಲ್ವಾ, ತನ್ನ ಯೋಗ ಶಕ್ತಿಯಿಂದ ಏನು ಮಾಡಿಬಿಡ್ತಾಳೆ, ಇಂದ್ರನನ್ನು ಶಿಲೆ ರೂಪದಲ್ಲಿ ಮಾಡಿಬಿಡ್ತಾಳೆ. ಶಿಲಾರೂಪದಲ್ಲಿ ಮಾಡ್ಬಿಡ್ತಾಳೆ, ತಟಸ್ಥವಾಗಿ ಮಾಡಿಬಿಡ್ತಾಳೆ. ಇವ್ರನ್ನ ಹಸುರನ್ನ ತನ್ನ ಆಶ್ರಮದಲ್ಲಿ ಸಂರಕ್ಷಣೆ ಮಾಡ್ತಾಳೆ. ಮತ್ತು ಈ ಇಂದ್ರನನ್ನು ತಟಸ್ಥ ಮಾಡಿಬಿಟ್ಟು ಶಿಲೆ ಥರ ಮಾಡಿಬಿಟ್ಟಿರ್ತಾಳೆ. ಆಗ ಎಲ್ಲ ದೇವತೆಗಳು ಹೋಗಿ ಮಹಾವಿಷ್ಣುವನ್ನ ಮೊರೆ ಇಡ್ತಾರೆ. ಅಯ್ಯಯ್ಯೋ, ಇಂದ್ರನ ಈ ಥರ ಮಾಡಿಬಿಟ್ಟಿದ್ದಾಳೆ ಕಾವ್ಯ ಮಾತಾ ಅಂತ ಹೇಳಿದಾಗ ಮಹಾವಿಷ್ಣು ಒಂದು ಉಪಾಯ ಮಾಡ್ತಾನೆ. ಇಂದ್ರನನ್ನು ತಟಸ್ಥ ಮಾಡಿರೋ ಇಂದ್ರನ ಶರೀರಗಳಿಗೆ ತನ್ನ ಶಕ್ತಿಯನ್ನು ಅದರಲ್ಲಿ ಕಳಿಸ್ಬಿಟ್ಟು ಸುದರ್ಶನ ಚಕ್ರವನ್ನು ಆ ಅಸುರರ ಮೇಲೆ ಬಿಡ್ತಾನೆ. ಬಿಡ್ಬೇಕಾದ್ರೆ ಈ ಕಾವ್ಯ ಮಾತಾ ಮಾತು ತಗೊಂಡಿರ್ತಾಳಲ್ಲ, ನಾನು ಕಾಪಾಡ್ತೀನಿ ಅಂತ. ಆಗ ಏನು ಮಾಡಿಬಿಡ್ತಾಳೆ ಅವಳು, ಹೀಗೆ ಇಟ್ಕೊಂಡ್ಬಿಡ್ತಾಳೆ, ಅಲ್ಲಿ ಹೋಗಬಾರ್ದು ಸುದರ್ಶನ ಚಕ್ರ ಅಂತ ಹಿಂಗೆ ಇಟ್ಕೊಂಡಿರ್ತಾಳಲ್ಲ, ಆ ಸುದರ್ಶನ ಚಕ್ರ ಹೋಗಿ ಆಕೆಯ ತಲೆಯನ್ನು ಛೇದ ಮಾಡಿಬಿಡುತ್ತೆ, ತಲೆ ಕಟ್ಟಾಗ್ಬಿಡುತ್ತೆ. ಆಗ ಅಲ್ಲಿಗೆ ಬಂದಂಥ ಭೃಗುಮುನಿ ಮತ್ತು ಶುಕ್ರಾಚಾರ್ಯರು ಎಲ್ಲ ಬಂದು ನೋಡ್ತಾರೆ. ಆವಾಗ ಪತಿವ್ರತಿಯಾದಂಥ ನನ್ನ ಮಡದಿಯನ್ನು ನಾನು ಕಳ್ಕೊಂಡ್ಬಿಟ್ಟೆ ಅಂಥೇಳಿ ತುಂಬಾ ಅವ್ರಿಗೆ ಕೋಪ, ದುಃಖ ಎಲ್ಲ ಬೇಜಾರಾಗಿ ಮಹಾವಿಷ್ಣುವಿಗೆ ಶಾಪ ಹಾಕ್ತಾರೆ. ನೋಡು, ನೀನು ಭೂಲೋಕದಲ್ಲಿ ಹುಟ್ಟಿದಾಗ ನನಗೆ ಯಾವ ಸ್ಥಿತಿ ಬಂತಲ್ಲ, ಹೆಂಡತಿ ಮಡದಿಯನ್ನು ಕಳ್ಕೊಂಡಿದ್ದೀನಿ ನಾನೀಗ, ಅದೇ ಸ್ಥಿತಿಯಲ್ಲಿ ನೀನು ನಿನ್ನ ಪತ್ನಿಯರ ವಿಯೋಗದಿಂದ ನೀನು ಭೂಲೋಕದಲ್ಲಿ ಇರಬೇಕು. ಪತ್ನಿಯರು ಅಂದರೆ ಯಾರು? ಮಹಾವಿಷ್ಣುವಿನ ಪತ್ನಿ ಯಾರು? ಮಹಾಲಕ್ಷ್ಮಿ. ಆಕೆ ನಿನ್ನ ಜೊತೆ ಇರಬಾರ್ದು. ಆ ರೀತಿ ನೀನು ಭೂಲೋಕದಲ್ಲಿ ಹುಟ್ಟಬೇಕು, ಪದೇ ಪದೇ ಹುಟ್ಟಬೇಕು ಅಂತ ಹೇಳಿದಾಗ ಆಗ ಮಹಾವಿಷ್ಣು ಅವತಾರ ಎತ್ತಿ ಭೂಮಿಗೆ ಬರೋದು. ಈ ಭೂಮಿಗೆ ಭಗವಂತ ಬರೋದು ಅಂದರೆ ಸಾಮಾನ್ಯನಾ? ಆಗ ಅವನು ರಾಮನಾಗಿ ಹುಟ್ಟಿದಾಗ ರಾಮನಾಗಿ ಅವತಾರನ ತಾಳ್ತಾನೆ, ಧರ್ಮ ಸಂಸ್ಥಾಪನೆಗಾಗಿ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಅದ್ರ ಹಿಂದೆ ಇನ್ನೊಂದು ಈ ಸ್ಟೋರಿ ಇದೆ. ಆಗ ಅವನು ಹುಟ್ಟಿದಾಗ ಪಾಪ ವನವಾಸಕ್ಕೆ ಹೋಗ್ಬೇಕಾಯ್ತು, ಮತ್ತು ಸೀತೆಯನ್ನು ಕಳ್ಕೊಳ್ಬೇಕಾಯ್ತು. ಮತ್ತು ಸೀತೆಯನ್ನು ಕರ್ಕೊಂಡು ರಾವಣನ ಸಂಹಾರ ಮಾಡಿ ಸೀತೆಯನ್ನು ಕರ್ಕೊಂಡು ಹೋದರೂ ಸಹಿತ ಅವನಿಗೆ ಯಾರ್ದೋ ಮಾತು ಕೇಳಿ ರಾಜ ಅಲ್ವಾ, ಆದರ್ಶ ರಾಜ ಅವನು, ಆ ಸೀತೆಯನ್ನು ಕಾಡಿಗಟ್ಟಬೇಕಾಯ್ತು. ಹಾಗಾಗಿ ಅವನು ತುಂಬಾ
ನೋವನ್ನು ಅನುಭವಿಸ್ದ. ಆಮೇಲೆ ಕೃಷ್ಣನ ಅವತಾರದಲ್ಲಿ ತನಗೆ 8 ಜನ ಮಡದಿಯರಿದ್ರು. ತನ್ನ ನಿಜವಾದ ಮಡದಿ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಈ ತ್ರೇತಾಯುಗದಲ್ಲಿ ರಾಧೆನೇ ಮಹಾಲಕ್ಷ್ಮಿ. ಆಕೆಯಿಂದನೂ ಸಹಿತ ಅವನು ದೂರನೇ ಇರ್ತಾನೆ. 11 ವರ್ಷದವರೆಗೂ ಆಕೆ ಜೊತೆ ಇದ್ದ ಅಷ್ಟೇ. ತದನಂತರ ಅವನು ಆಕೆಯನ್ನು ಮೀಟೇ ಮಾಡಲಿಲ್ಲ. ಲಾಸ್ಟ್ಗೆ ಅವನು ಮೀಟ್ ಮಾಡೋದು. ಹಾಗಾಗಿ ಅವನು ಮಹಾಲಕ್ಷ್ಮಿಯಿಂದ ದೂರ ಇದ್ದ. ಈ ಕಥೆಯಿಂದ ನಾವೇನು ತಿಳ್ಕೊಬೋದು ಅಂದರೆ, ಮನುಷ್ಯರಿಗೆ ಮಾತ್ರ ಅಲ್ಲ ಈ ಶಾಪ ಅದು ಇದು ಅಂತ, ದೇವತೆಗಳಿಗೂ ಇದೆ. ಯಾರಿಂದ ಅಂದರೆ ಋಷಿಮುನಿಗಳು ಈ ದೂರ್ವಾಸ ಮುನಿಯಾಗಲಿ, ಮತ್ತು ವಿಶ್ವಾಮಿತ್ರರಾಗಲಿ, ಭೃಗು ಮುನಿಗಳಾಗಲಿ, ಇವ್ರಿಗೆಲ್ಲ ನಾವು ಅವರು ಕೋಪ ಬರೆಸ್ಬಾರ್ದು. ಕೋಪ ಬರೆಸ್ಬಿಟ್ರೆ ಅವ್ರು ಬಾಯಿ ತೆಗೆದ್ರೆ ಕೋಪ ಜಾಸ್ತಿ. ಏನಾದರೂ ತಪ್ಪಾಯಿತು ಅಂದರೆ ಅಲ್ಲೇ ಶಾಪ ಹಾಕ್ತಾರೆ. ಹಾಗಾಗಿ ದೇವ್ರಿಗಿನ್ನ ಅವರೇ ಸ್ಟ್ರಾಂಗು ಅಂತ ಶಾಪ ಹಾಕಿ ಮಹಾವಿಷ್ಣು ಭೂಮಿ ಮೇಲೆ ಹುಟ್ಟು ಹೋಗಾಯಿತು.